ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಅಮ್ಮ, ಡಾಕ್ಟರ್ ಟ್ರೀಟ್ ಮಾಡ್ಬಿಡ್ಲಿ, ಆಮೇಲೆ ನೋಡಿವ್ರಂತೆ. ಇದೇನ್ರಿ ಈ ತರ ಸುಡ್ತಾ ಇದೆ? ಯಾವಾಗಿಂದ ಈ ತರ ಆಗಿದೆ? ನನ್ನ ಕೆರಿಯರ್ ಅಲ್ಲೇ ಇಷ್ಟೊಂದು ಫೀವರ್ ಇರೋದು ನೋಡಿರ್ಲಿಲ್ಲ. ಹೇಗಾಯ್ತು ಇದೆಲ್ಲ? ಡಾಕ್ಟರ್, ಬೆಳಗ್ಗೆ ನಾನು ಕಾಫಿ ಕೊಡಕ್ ಬಂದಾಗ ನೋಡಿದ್ದು, ಆಗ್ಲಿಂದ ಇದೇ ಕಂಡೀಷನ್ ಅಲ್ಲಿ ಇದ್ದಾರೆ. ಏನು ಅಂತಾನೆ ಗೊತ್ತಾಗ್ತಿಲ್ಲ. ದಯವಿಟ್ಟು ನಮ್ಮ ಅತ್ತೆಗೆ ಏನಾಗಿದೆ ಅಂತ ಹೇಳಿ. ಈಗೊಂದು ಇಂಜೆಕ್ಷನ್ ಕೊಡ್ತೀನಿ, ಟೆಂಪರೇಚರ್ ಕಮ್ಮಿ ಆಗುತ್ತೆ. ಅಮ್ಮನಿಗೆ ಪ್ರಜ್ಞೆ ಬರುತ್ತಾ? ಅದನ್ನ ಈಗಲೇ ಹೇಳಕ್ ಆಗೋದಿಲ್ಲಮ್ಮ. ಮೊದಲು ಟೆಂಪರೇಚರ್ ಕಮ್ಮಿ ಆಗಬೇಕು. ಸಪೋಸ್ ಈ ಇಂಜೆಕ್ಷನ್ ಇಂದನೂ ಕಮ್ಮಿ ಆಗಲಿಲ್ಲ ಅಂದ್ರೆ ಅಡ್ಮಿಟ್ ಮಾಡಬೇಕಾಗುತ್ತೆ. ಅಯ್ಯೋ, ಸ್ವಲ್ಪ ಒದ್ದೆ ಬಟ್ಟೆ ತಗೊಂಬಂದು ಹಣೆ ಮೇಲೆ ಹಾಕಿ ಅಮ್ಮ. ಡಾಕ್ಟರ್, ನಾನು ಒದ್ದೆ ಬಟ್ಟೆ ಮಾಡಿ ಅವ್ರಿಡೀ ಮೈ ಮೇಲೆ ಹಾಕಿದ್ದೆ. ಆದ್ರೆ ಆ ಒದ್ದೆ ಬಟ್ಟೆ ಹಾಕಿದ ತಕ್ಷಣ ಅವ್ರು ತುಂಬಾ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ಬಿಟ್ರು. ಒಂಥರ ಈ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಾಗ ಆಡ್ತಾರಲ್ಲ ಹಾಗೆ ಒಂದ್ ಸ್ವಲ್ಪ ಎಗ್ರಿ ಬೀಳ್ತಾ ಇದ್ರು. ಯಾಕೆ ಆ ರೀತಿ ಆಗ್ತಿದೆ ಡಾಕ್ಟರ್? ಅವ್ರ ಮುಖ ಕೈ ಕಾಲೆಲ್ಲ ನೋಡಿ, ರ್ಯಾಷಸ್ ಬಂದಾಗ ಕೆಂಪಾಗತ್ತಲ್ಲ, ಆ ರೀತಿ ಕೆಂಪಾಗಿದೆ. ಮೊದಲು ಈ ತರ ಯಾವತ್ತಾದ್ರೂ ಆಗಿದ್ಯಾ? ಇಲ್ಲ ಡಾಕ್ಟರ್. ರೆಗ್ಯುಲರ್ ಮೆಡಿಸಿನ್ ಜೊತೆ ಬೇರೆ ಯಾವ್ದಾದ್ರು ಮೆಡಿಸಿನ್ ತಗೋತಾ ಇದ್ರೆ ಅದು ಇವ್ರ ಬಾಡಿಗೆ ಸೂಟ್ ಆಗದೆ ಅಲರ್ಜಿ ಆಗಿ ಈ ತರ ರ್ಯಾಷಸ್ ಆಗೋ ಚಾನ್ಸಸ್ ಇದೆ. ಇಲ್ಲ ಡಾಕ್ಟರ್, ರೆಗ್ಯುಲರ್ ಆಗಿ ನಮ್ಮತ್ತೆ BP ಶುಗರ್ ಟ್ಯಾಬ್ಲೆಟ್ ಅಷ್ಟೇ ತಗೊಳ್ಳೋದು. ಅದ್ ಬಿಟ್ರೆ ಬೇರೆ ಯಾವ ಟ್ಯಾಬ್ಲೆಟ್ ತಗೋತಾನೆ ಇರ್ಲಿಲ್ಲ. ಎನಿಹೌ ಮೆಡಿಸಿನ್ಸ್ ಬರ್ಕೊಡ್ತೀನಿ, ತಗೊಂಬಂದು ಪ್ರಜ್ಞೆ ಬಂದ್ಮೇಲೆ ಕೊಡಿ. ಸರಿ ಡಾಕ್ಟರ್. ತಗೊಳ್ಳಿ. ಇನ್ ಕೇಸ್ ಪ್ರಜ್ಞೆನೂ ಬರಲಿಲ್ಲ, ಜ್ವರನೂ ಇಳಿಲಿಲ್ಲ ಅಂದ್ರೆ ಕಾಂಪ್ಲಿಕೇಟೆಡ್ ಆಗುತ್ತೆ. ಡಿಲೇ ಮಾಡದೆ ಇಮ್ಮಿಡಿಯೇಟ್ ಆಗಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಬೇಕಾಗುತ್ತೆ. ಸರಿ ಡಾಕ್ಟರ್. ಅಶ್ವಿನ್, ತಗೋ ಇದನ್ನೆಲ್ಲ ತಂದ್ಬಿಡ. ಸರಿಮಾ.
ಭಗವಂತ, ಅತ್ತೆಗೆ ಯಾವ ತೊಂದ್ರೆನೂ ಆಗದೆ ಹುಷಾರಾಗುವಾಗ ಮಾಡಪ್ಪ. ಏನ್ ಮಾಡೋದಿವಾಗ? ಈ ಡಾಕ್ಟ್ರು ಬೇರೆ ಸರಿಯಾಗೇನು ಹೇಳ್ತಾನೆ ಇಲ್ಲ. ನನಗೆ ತುಂಬಾ ಭಯ ಆಗ್ತಿದೆ. ಸ್ವಲ್ಪ ಹೊತ್ತು ನೋಡೋಣ ಅರ್ಜುನ್. ಅವ್ರು ಹೇಳ್ದಾಗೆ ಅಜ್ಜಿಗೆ ಏನಾದ್ರು ಪ್ರಜ್ಞೆ ಬರಲಿಲ್ಲ ಅಂದ್ರೆ ಅಡ್ಮಿಟ್ ಮಾಡ್ಬೇಡ. ಅಲ್ಲಿವರೆಗೂ ಜೀವ ಬಿಗಿ ಹಿಡ್ಕೊಂಡು ಕಾಯ್ಬೇಕಲ್ಲ. ನಾವು ಅಷ್ಟೊತ್ತು ವೆಯ್ಟ್ ಮಾಡೋಂಥದ್ದೇನಿದೆ? ಈಗಲೇ ಅಡ್ಮಿಟ್ ಮಾಡ್ಬೇಡ, ತಪ್ಪೇನಿಲ್ಲ, ರಿಸ್ಕ್ ಇರಲ್ಲ. ಏನಂತೀಯ ಅರ್ಜುನ್? ಮಾಡಿ ಮಾಡಿ ದೇಶದಲ್ಲಿರೋ ಎಲ್ಲ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೂ ಕರ್ಕೊಂಡೋಗಿ ತೋರಿಸಿ. ಮುದುಕಿ ಕಂಡು ಬಿಡೋದೇ ಇಲ್ಲ. ಅರ್ಜುನ್, ಏನ್ ಯೋಚನೆ ಮಾಡ್ತಿದ್ಯಾ? ಕರ್ಣ, ಅವತ್ತು ಅಶ್ವಿನ್ ಮೇಲೆ ಮಾಟ ಆದಾಗ ಅಜ್ಜಿ ಅವನ ಮೇಲೆ ತೀರ್ಥ ಹಾಕೋದಕ್ಕೆ ಹೇಳಿದ್ರು. ಸೇವಂತಿ ನೆನಪಿದೆ ತಾನೆ? ಹಾ ಸರ್, ನಾನೇ ತಂದಿದ್ದು. ಇವತ್ತು ಅದು ಒಂದು ಪ್ರಯತ್ನ ಆಗೇ ಹೋಗ್ಲಿ. ಸೇವಂತಿ, ಹೋಗಿ ತೀರ್ಥ ತಗೊಂಡ್ ಬಾ. ತೀರ್ಥ ಪ್ರೋಕ್ಷಣೆ ಮಾಡಿ ನಿಮ್ಮ ಅಜ್ಜಿನ ಉಳಿಸ್ಕೊಂಡು ನನ್ನನ್ನು ಅಪೋಷಣೆ ಮಾಡ್ಕೋಬೇಕು ಅಂತಿದೀಯನೋ? ಅಲ್ಲಿಗೆ ನನ್ನ ಶ್ರಮ ವ್ಯರ್ಥ.